ನಮಸ್ಕಾರ. ಇವತ್ತು ಪ್ರಕೃತಿಯಲ್ಲಿ ನಡೆಯುವಂತ ಒಂದು ವಿಶಿಷ್ಟವಾದಂತಹ ಒಂದು ಕ್ರಿಯೆ ಪಾಲಿನೇಷನ್ ಅನ್ನೋ ಒಂದು ಕ್ರಿಯೆ ಬಗ್ಗೆ ನೋಡೋಣ. ಪ್ರಕೃತಿ ರಹಸ್ಯಗಳ ಹಗರ. ನೋಡ್ಲಿಕ್ಕೆ ಸಣ್ಣ ಕ್ರಿಯೆ ಅನಿಸಿದ್ರು ಅದರ ಹಿಂದೆ ಪ್ರಕೃತಿ ಮಾಡಿಕೊಂಡಿರೋ ವ್ಯವಸ್ಥೆ ಇದೆಯಲ್ಲ, ಅತ್ಯಂತ ಅದ್ಭುತ. ಈ ಅದ್ಭುತಗಳಲ್ಲಿ ಈ ಪಾಲಿನೇಷನ್ ಕೂಡ ಒಂದು. ನಮಗೆಲ್ಲ ಗೊತ್ತಿದೆ, ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗಾಗಿರುವಂತಹ ಒಂದು ಭಾಗ ಅಂತಂದ್ರೆ ಹೂವು. ಈ ಹೂವಲ್ಲಿ ಒಂದು ಪುಷ್ಪ ಪೀಠ ಇರುತ್ತೆ, ಒಂದು ಅಂಡಾಶಯ ಇರುತ್ತೆ, ಅದರೊಳಗೆ ಒಂದು ಅಂಡಾಣು ಇರುತ್ತೆ. ಅದು ದ್ವಿಲಿಂಗಿ ಪುಷ್ಪ ಆಗಿದ್ರೆ ಅದರಲ್ಲಿ ಕೇಸರಗಳಿರ್ತವೆ, ಈ ಕೇಸರಗಳಲ್ಲಿ ಪರಾಗಕೋಶಗಳು ಇರ್ತವೆ. ಇದು ಹೆಣ್ಣು ಭಾಗ ಇದಾಯ್ತು, ಗಂಡು ಭಾಗ ಇದಾಯ್ತು. ಹಾಗಾದ್ರೆ ಈ ದಳಗಳೆಲ್ಲ ಯಾಕೆ? ಇದೊಂದು ಪ್ರಶ್ನೆ ನಿಮಗೆ ಬರ್ಬೋದು. ಇದಕ್ಕೆ ಆಮೇಲೆ ಉತ್ತರ ಹೇಳ್ತಾರೆ. ಈಗ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಈ ಕೇಸರಗಳೇನಿದಾವಲ್ಲ, ಈ ಕೇಸರಗಳಲ್ಲಿ ಇರುವಂತಹ ಈ ಭಾಗ ಏನಿದೆ, ಇದರಲ್ಲಿ ಮಿಯೋಸಿಸ್ ವಿಭಜನೆ ಆಗ್ತದೆ. ಮಿಯೋಸಿಸ್ ವಿಭಜನೆಯಾಗಿ ಕೋಶಗಳು ಉತ್ಪತ್ತಿ ಆಗ್ತವೆ. ಈ ಕೋಶಗಳು ಈ ರೀತಿನೋ ಅಥವಾ ಒಂದು ಬಾಲ್ ರೀತಿನೋ ಅಥವಾ ಒಂದು ರೌಂಡ್ ರೀತಿ ಯಾವುದೊಂದು ಆ ಗಿಡಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ಪರಾಗಗಳಿರ್ತವೆ. ಇದು ನೋಡ್ಬಿಟ್ಟು ಕೊರೋನಾ ವೈರಸ್ ಅನ್ಕೋಬೇಡಿ, ಇದು ಪರಾಗ. ಈ ರೀತಿಯ ಸಾವಿರಾರು ಪರಾಗಗಳು ಈ ಕೋಶದೊಳಗೆ, ಈ ಪರಾಗ ಕೋಶದೊಳಗೆ ತುಂಬಿಕೊಂಡಿರ್ತವೆ. ಇದು ಹೂವಿನ ಗಂಡು ಲಿಂಗ ಅಥವಾ ಈ ಸಸ್ಯದ ಗಂಡು ಲಿಂಗ. ಹಾಗೇನೆ ಈ ಅಂಡಾಶಯದಲ್ಲಿ ಒಂದೋ ಅಥವಾ ಎರಡೋ ಒಂದಷ್ಟು ಸಂಖ್ಯೆಯ ಓವ್ಯೂಲ್ಸ್ ಅಥವಾ ಅಂಡಾಣುಗಳು ಕೂಡ ಇದರಲ್ಲಿ ಉತ್ಪತ್ತಿಯಾಗಿರ್ತವೆ. ಈ ಗಂಡು ಲಿಂಗಾಣು ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಬೇಕು. ಅಂದ್ರೆ ಶಲಾಕಾಗ್ರದ ಮೇಲೆ ಪರಾಗ ರೇಣುಗಳು ಹೋಗಿ ಕೂರ್ಬೇಕು. ಇದನ್ನೇ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ದ ಟ್ರಾನ್ಸ್ಫರ್ ಆಫ್ ಆಂಥರ್ಸ್ ಅಥವಾ ಪೋಲೆನ್ಸ್ ಆನ್ ದಿ ಸ್ಟಿಗ್ಮಾ. ಸೊ ಇದನ್ನೇ ಪಾಲಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಎರಡು ತರ. ಒಂದು ಗಿಡ ಇದೆ, ಈ ಗಿಡದಲ್ಲಿ ಇಲ್ಲೊಂದು ಹೂವಿದೆ, ಇಲ್ಲೊಂದು ಹೂವಿದೆ. ಈ ಹೂವಿನ ಪರಾಗ ಅಂದ್ರೆ ಈ ಹೂವಿನ ಪೋಲನ್ ಇದೇ ಹೂವಿಗೆ ಬಂದು ಬಿದ್ರೆ ಅದು ಸೆಲ್ಫ್ ಪಾಲಿನೇಷನ್ ಅಥವಾ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅಥವಾ ಇಲ್ಲಿಂದ ಇಲ್ಲಿಗೆ ಬಂದ್ರೂ ಕೂಡ ಅದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ. ಅದೇ ಇನ್ನೊಂದು ಗಿಡ ಇದೆ, ಇದೇ ಜಾತಿಯ ಇದೇ ಪ್ರಭೇದದ ಇನ್ನೊಂದು ಗಿಡ. ಇಲ್ಲಿಂದ ಹೊರಟಂತ ಒಂದು ಪರಾಗ ಅಥವಾ ಪೋಲನ್ ಅದು ಈ ಹೂವಿನ ಶಲಾಕಾಗ್ರದ ಮೇಲೆ, ಸ್ಟಿಗ್ಮಾದ ಮೇಲೆ ಬಿದ್ರೆ ಇದನ್ನ ಕ್ರಾಸ್ ಪಾಲಿನೇಷನ್ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತಿರ್ತೀವಿ. ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಏನಾಗ್ತದೆ ನೋಡೋಣ. ಒಂದು ಪರಾಗ ಬಂದು ಇಲ್ಲಿ ಬಂದು ಕೂತ್ಕೊಂಡವು, ಇಲ್ಲಿ ಕೂತ್ಕೊಳ್ತು ಅಂತ ಅನ್ಕೊಳ್ಳೋಣ. ಒಂದಲ್ಲ ಒಂದು ಸುಮಾರು ಪರಾಗಗಳೇ ಬಂದು ಕೂರ್ತಾವೆ. ಕೂತ್ಕೊಂಡ ಮೇಲೆ ಇವುಗಳಿಗೆ ಒಂದು ಕಾಂಪಿಟೇಷನ್ ಶುರುವಾಗುತ್ತೆ. ಯಾಕೆಂದ್ರೆ ಪರಾಗ ಇರೋದು ಇಲ್ಲಿ, ಅಂಡಾಣು ಇರೋದು ಇಲ್ಲಿ. ಯಾರು ಬೇಗ ಬಿಡ್ತಾರೆ, ಕಮಾನ್ ಶುರು ಅಂತಂದು ಇದು ತನ್ನದೊಂದು ಟ್ಯೂಬ್ ಅನ್ನು ತಯಾರು ಮಾಡ್ಕೊಳ್ತದೆ. ಪಕ್ಕದಲ್ಲಿರೋದು ಕೂಡ ಟ್ಯೂಬ್ ತಯಾರು ಮಾಡ್ಕೊಳ್ತದೆ. ಯಾವ ಟ್ಯೂಬ್ ಸೀದಾ ಬೇಗ ಬಂದು ಈ ಅಂಡಾಣುವನ್ನು ಫಲಿತಗೊಳಿಸುತ್ತೋ ಅದು ಸಕ್ಸಸ್ಫುಲ್ ಆಗಿ ಇಲ್ಲಿ ಗರ್ಭಧಾರಣೆಯನ್ನ ಮಾಡುತ್ತೆ. ಇಲ್ಲಿರುವಂತಹ ಅಂಡಾಣು ಈ ಪರಾಗದೊಂದಿಗೆ ಸೇರಿ ಫ್ಯೂಸ್ ಆಗಿ ಗರ್ಭಧಾರಣೆ ಆಗ್ತದೆ. ಇದಾದ ನಂತರ ಏನಾಗ್ತದೆ, ಈ ಗರ್ಭಧಾರಣೆಗೊಂಡಂತ ಈ ಯುಗ್ಮ ಹಾಗೆ ಬೆಳವಣಿಗೆಯಾಗಿ ಭ್ರೂಣ ಆಗ್ತದೆ. ಈ ಭ್ರೂಣ ಮುಂದೆ ಒಂದು ದೊಡ್ಡ ಸಸ್ಯವಾಗಿ ಬೆಳೆಯಬೇಕಾಗಿರುವಂಥದ್ದು. ಆದರೆ ಬೆಳೆಯೋಕೆ ಅವಕಾಶ ಇಲ್ಲ. ಇರೋದಿಲ್ಲಿ ಈ ಕಾಯಿಯ ಒಳಗೆ ಅಥವಾ ಈ ಹೂವಿನ ಎಳೆಯ ಅಂಡಾಶಯದ ಒಳಗೆ ಇದೆ. ಇದು ಮುಂದೆ ಬರಬೇಕಾದ್ರೆ ಈ ಭ್ರೂಣಕ್ಕೆ ಸುತ್ತ ಈ ಗಿಡ ಏನ್ ಮಾಡುತ್ತೆ, ಎರಡು ಕಾಟಿಲಿಡನ್ಗಳನ್ನ ಅಂದ್ರೆ ಎರಡು ದಳಗಳನ್ನಾಗಲಿ ಅಥವಾ ಕೆಲವು ಸಸ್ಯಗಳಲ್ಲಿ ಒಂದೇ ದಳವನ್ನೇ ಇಟ್ಟು ಇದರಲ್ಲಿ ಆಹಾರ ವಸ್ತುವನ್ನು ತುಂಬಿ ಅದಕ್ಕೆ ಮೇಲ್ಗಡೆ ಒಂದು ಕವರ್ ಮಾಡಿ ಬಿಡತ್ತೆ. ಅದನ್ನೇ ನಾವು ಸೀಡ್ ಅಥವಾ ಬೀಜ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ
ಬೀಜ ಕಾಯಿ ಒಳಗಡೆ ಇದ್ದದ್ದು ಆಚೆ ಹೋಗಿ ಸುಮಾರು ದಿನ ನಮ್ಮ ಚೀಲುಗಳಲ್ಲಿದ್ದು ಆನಂತರ ಅದು ಫುಲ್ ಡ್ರೈ ಆಗಿ ಹೋಗಿರುತ್ತೆ. ಆಮೇಲೆ ನೀರು ಹೋದ್ಮೇಲೆ ಅದು ನೋಡಿ ಹೆಂಗ್ ಚಿಗುರುತ್ತೆ. ನೀನು ಒಲಿದರೆ ಕೊನರುವುದಯ್ಯ. ಪ್ರಕೃತಿ ಎಂತೆಂಥ ಅದ್ಭುತಗಳನ್ನು ಮಾಡ್ತಲ್ಲ. ಒಳಗೆ ಹೋಗಿರುವಂತ ಬೀಜ, ಅದರೊಳಗಡೆ ಇರುವಂತ ಭ್ರೂಣ ಏನೇನು ಇಲ್ಲ, ಸತ್ತೇ ಹೋಗಿರುತ್ತೆ ಅನ್ನೋ ಮಟ್ಟಕ್ಕೆ ಹೋಗಿರುವಂಥದ್ದು ಅಲ್ಲಿ ನಿದ್ದೆ ಮಾಡ್ತಾ ಇತ್ತು. ಏನಾಗಿತ್ತು ಗೊತ್ತಿಲ್ಲ. ಇದನ್ನ ಡಾರ್ಮೆನ್ಸಿ ಅಂತ ಕರಿತೇವೆ. ಆ ಡಾರ್ಮೆನ್ಸಿಯನ್ನು ಹೊಂದಿರುವಂತ ಈ ಸೀಡ್ಸ್ ಏನಾಗ್ತವೆ, ನೀರು ಸಿಕ್ಕ ಕೂಡಲೇ ಮೊಳಕೆ ಹೊಡಿತವೆ. ಮೊಳಕೆ ಹೊಡೆದು ಬೆಳೀತಾ ಹೋಗ್ತವೆ. ಸೊ ಇದು ಪರಾಗಸ್ಪರ್ಶ ಕ್ರಿಯೆಯ ಒಂದು ಕೆಲಸ. ಅಂದ್ರೆ ಆಗಲೇ ಒಂದು ಹೇಳಿದೆ ನಾನು ನಿಮಗೆ, ಈ ದಳ ಯಾಕೆ ಬೇಕು ಅಂತ. ಇಲ್ಲಿ ನೋಡಿ, ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಪ್ರಕೃತಿಯಲ್ಲಿ ಅತ್ಯಂತ ವಿಶಿಷ್ಟವಾದ್ದು. ಯಾಕೆಂದ್ರೆ ಪ್ರಕೃತಿಯಲ್ಲಿ ವಿಕಾಸವಾಗಲಿಕ್ಕೆ ಏನೇನು ಅವಕಾಶ ಇದೆಯೋ ಎಲ್ಲವನ್ನ ಬಳಸ್ಕೊಳ್ತದೆ ಪ್ರಕೃತಿ. ಅದರಲ್ಲಿ ಒಂದು ಯಾವುದು, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಇಲ್ಲಿ ನೋಡೋಣ, ಇಲ್ಲಿ ಬಂದಿರೋ ಇದೊಂದು ಅವರೆ ಗಿಡದ ಹೂವು ಅಂತ ಅನ್ಕೊಂಡ. ಇದು ಇದು ಅವರೆ ಗಿಡಕ್ಕೆ ಸಂಬಂಧಪಟ್ಟಂತ ಹೂವು. ಇಲ್ಲಿ ಬಂದು ಬಿದ್ದಿರೋದು ಅವರೆ ಗಿಡದ ಪರಾಗರೇಣನೆ ಬಿದ್ದಿದೆ. ಆದ್ರೆ ಇದ್ರ ಮಕ್ಕಳಲ್ಲಿ ಒಂದು ತೊಗರಿ ಗಿಡದ ಪರಾಗನು ಬಂದು ಬಿದ್ದು ಹೋಗಿದೆ. ತೊಗರಿ ಗಿಡದ ಪರಾಗ ಇದಕ್ಕಿಂತ ಸ್ಟ್ರಾಂಗ್ ಇತ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಈ ಸ್ಟಿಗ್ಮಾ ಇದೆಯಲ್ಲ, ಈ ಶಲಾಕಾಗ್ರ ಪರ್ಮಿಷನ್ ಕೊಡಲ್ಲ. ಈ ಕೋವಿಡ್ ಹಿಂಗೆ ಪಾಸ್ ಕೊಡಲ್ಲ, ಇಂಟರ್ ಡಿಸ್ಟ್ರಿಕ್ಟ್ ಪಾಸ್ ಕೊಡಲ್ಲ, ಇಲ್ಲ ಪಾಸ್ ಕೊಡಲ್ಲ, ನೋ ಎಂಟ್ರಿ, ಕೆಮಿಕಲ್ ಬ್ಯಾರಿಯರ್ ಅನ್ನು ಹಾಕ್ಬಿಡುತ್ತೆ. ಇದು ಇಲ್ಲೇ. ಹಾಗಾಗಿ ಅವರೇಕಾಯಿ ಗಿಡವನ್ನ ಫಲಿತಗೊಳಿಸ್ಬೇಕಾದ್ರೆ ಅವರೇಕಾಯಿ ಗಿಡದ ಪರಾಗನೇ ಬೇಕು, ತೊಗರಿ ಗಿಡದ ಬರಲ್ಲ. ಹಾಗೆ ಇದೇ ಉಲ್ಟಾ ಆಗೋಗಿದ್ರೆ, ಒಂದು ತೊಗರಿ ಗಿಡದ ಹೂವಿನ ಪರಾಗದ ಮೇಲೆ, ಇದು ಶಲಾಕಾಗದ ಮೇಲೆ ಅವರೇ ಗಿಡದ ಪರಾಗಗಳು ಬಂದು ಬಿದ್ದೋಗಿದ್ರೆ ಅಲ್ಲೂ ಆಗಲ್ಲ. ಒಂದು ವೇಳೆ ಕೆಲವು ಸಾರಿ ಯಾವ ತಲೆ ಕೆಟ್ಟಂತವು ಪರಾಗ ಮೊಳಕೆ ಹೊಡೆದು ಇಲ್ಲಿವರೆಗೂ ಬಂದರೂ ಕೂಡ ಇಲ್ಲೂ ಒಂದು ಗೇಟ್ ಇದೆ. ನಿನ್ ಪಾಸ್ ತೋರ್ಸು, ಯು ವಿಲ್ ಬಿ ಐಡೆಂಟಿಫೈಡ್, ನಿನ್ನ ಗುರುತು ಹಿಡಿತವೆ, ನೀನು ನಮ್ಮವರಲ್ಲ, ಆಚೆ ಹೋಗು, ಪರ್ಮಿಷನ್ ಇಲ್ಲ. ಹೀಗೆ ಪ್ರಕೃತಿ ಎಂತೆಂಥ ರಹಸ್ಯಗಳನ್ನ ಮಾಡಿಕೊಂಡಿದೆ. ಭಾರಿ ಅದ್ಭುತ. ಇವಿದಾವಲ್ಲ, ಈ ದಳಗಳು ಯಾಕೆ ಬೇಕು? ಯಾಕೆ ಬೇಕು? ಪರಾಗಸ್ಪರ್ಶ ಕ್ರಿಯೆ ನಡಿಬೇಕಾದ್ರೆ ಪೋಲನ್ಗಳನ್ನ ಇಲ್ಲಿವರೆಗೆ ತಗೊಂಡೋಗ್ಬೇಕು. ಯಾರು ತಗೊಂಡೋಗ್ಬೇಕು? ನೀರು ತಗೊಂಡೋಗ್ಬೇಕು, ಇಲ್ಲ ಗಾಳಿ ತಗೊಂಡೋಗ್ಬೇಕು, ಇಲ್ಲ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಬೇರೆ ಯಾವುದಾದ್ರೂ ಮಾಧ್ಯಮಗಳ ಮೂಲಕ ಇದು ಇಲ್ಲಿಂದ ಎಲ್ಲಿಗೆ ಬರಬೇಕು, ಅಥವಾ ಇಲ್ಲಿಂದ ಎಲ್ಲಿಗೆ ಬರಬೇಕು. ಸಾಮಾನ್ಯವಾಗಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಮತ್ತು ಕೀಟಗಳನ್ನ ಈ ಮಧ್ಯವರ್ತಿಯಾಗಿ ಬಳಸುವಂತ ಹೂವುಗಳಿದಾವಲ್ಲ, ಅವು ಈ ರೀತಿಯ ಅಲಂಕಾರಗಳನ್ನು ಮಾಡ್ಕೋತವೆ. ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿ ಇಟ್ಟಿದ್ದೀನಪ್ಪ, ನಾನು ಒಂದು ಬಟ್ಟೆ ಅಂಗಡಿ ಇಟ್ಟಿದ್ದೀನಿ. ಒಳಗಡೆ ಬಟ್ಟೆ ತಂದು ಬಿಟ್ಬಿಟ್ರೆ ಗ್ರಾಹಕರು ಬರ್ತಾರ? ಬರೋಲ್ಲ. ಏನ್ ಮಾಡ್ಬೇಕು? ಒಂದು ಬಟ್ಟೆ ಅಂಗಡಿ ಅಂತ ಹಾಕ್ಬೇಕು, ನಾವು ಒಂದು ಬೋರ್ಡ್ ಹಾಕ್ಬೇಕು. ಆವಾಗ ಜನಕ್ಕೆ ಗೊತ್ತಾಗುತ್ತೆ ಇದು ಬೋರ್ಡು ಇದೆ, ಬಟ್ಟೆ ಅಂಗಡಿ ಇದೆ, ಇಲ್ಲಿ ಸಿಗುತ್ತೆ ಅಂತ. ಹಾಗೆ ಇದೊಂದು ಹೂವು, ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ಮಾಡ್ಲಿಕ್ಕೆ ಇದೊಂದು ಅವಕಾಶ ಇದೆ ಅಂತ ಹೇಳಿ ತನ್ನ ಕೊಂಬೆಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಮಾರ್ಪಡಿಸುತ್ತೆ. ಸರಿ, ಯಾವ್ದೋ ಹಬ್ಬ ಇತ್ತು, ಹರಿದಿನ ಇತ್ತು, ಒಂದಷ್ಟು ಜನ ಬಂದ್ರು, ಬಟ್ಟೆ ಅಂಗಡಿ ತಗೊಂಡ್ರು, ಹೋದ್ರು. ಆದ್ರೆ ಬೇರೆ ದಿನಗಳಲ್ಲಿ ಆಗ್ಬೇಕಲ್ಲ. ಅವಾಗ ನೀವು ನೋಡಿ, ಸಾಮಾನ್ಯ ಬಟ್ಟೆ ಅಂಗಡಿ ಮುಂದ್ಗಡೆ 50% ರಿಯಾಯಿತಿ, ಒಂದು ಕೊಂಡರೆ ಇನ್ನೊಂದು ಉಚಿತ, 999 ರೂಪಾಯಿಗೆ 3 ಪ್ಯಾಂಟು, ಕೇವಲ 150 ರೂಪಾಯಿಗೆ ಒಂದು ಸೀರೆ, ಏನೇನೋ ಅಡ್ವರ್ಟೈಸ್ಗಳನ್ನ ಹಾಕಿ ಗ್ರಾಹಕರನ್ನ ಆಕರ್ಷಿಸ್ತಾರೆ. ಹಾಗೆ ಈ ಹೂವು ಏನ್ ಮಾಡ್ತದೆ, ಬಣ್ಣ ಬಣ್ಣದ ದಳಗಳನ್ನ ಹಾಕಿ, ಇಲ್ಲಿ ಬಣ್ಣ ಬಣ್ಣ ಇದೆ, ಬನ್ನಿ 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 ಅಂತ ಹೇಳಿ ಗ್ರಾಹಕರನ್ನ ಆಕರ್ಷಣೆ ಮಾಡ್ತದೆ. ಅಂದ್ರೆ ದುಂಬಿಗಳನ್ನ, ಕೀಟಗಳನ್ನ ಆಕರ್ಷಣೆ ಮಾಡ್ತದೆ. ಕೆಲವು ಸುವಾಸನೆಯನ್ನು ಹೊರಡಿಸಿ ಆಕರ್ಷಣೆ ಮಾಡ್ತಾರೆ. ನೀವು ನೋಡಿ, ಸಂಜೆ ಅರಳುವಂತ ಹೂವುಗಳಿದಾವಲ್ಲ, ಸಂಜೆ ಸಾಯಂಕಾಲದಂತ ಅರಳುವಂತ ಹೂವು ಬೆಸ್ಟ್. ನಾನು ಹೇಳೋದು ಅಂತಂದ್ರೆ, ಹೀರೆಕಾಯಿ ಬಳ್ಳಿಯ ಹಳದಿ ಬಣ್ಣದ ಹೂವನ್ನ ಸೂರ್ಯ ಮುಳುಗುತ್ತಾ ಇರುವ ಸಂದರ್ಭದಲ್ಲಿ ನೋಡಿ, ಲೈಟ್ ಹಾಕಿದೆಯೇನೋ ಅನ್ನೋ ರೀತಿಯಲ್ಲಿ ಜಗ 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 ಅಂತ ಹೊಳಿತಾ ಇರ್ತವೆ ಆ ಹೂವು. ಯಾಕೆ ಬೇಕಂತ ಬಣ್ಣ? ಬಣ್ಣ ಯಾಕೆ ಅಂದ್ರೆ ಕೀಟಗಳನ್ನು ಆಕರ್ಷಣೆ ಮಾಡಲಿಕ್ಕೆ. ಇಲ್ಲೇನೋ ಇದೆ ಅಂತ ಕೀಟ ಬರುತ್ತೆ, ಇಲ್ಲಿ ಭೇಟಿ ಕೊಡುತ್ತೆ, ಅಲ್ಲಿ ಭೇಟಿ ಕೊಟ್ಟು ಏನೋ ನೋಡ್ಕೊಂಡು ವಾಪಸ್ ಹೋಗುವಾಗ
ತನ್ನ ಮೈಗೆ ಪರಾಗಗಳನ್ನು ಅಂಟಿಸ್ಕೊಂಡು ಹೋಗುತ್ತೆ. ಇನ್ನೊಂದು ಹೂವಿಗೆ ಹೋದಾಗ ಪರಾಗಗಳನ್ನು ವರ್ಗಾವಣೆ ಮಾಡುತ್ತೆ. ಹಾಗೇನೆ ನೀವು ಒಂದು ಕೊಂಡರೆ ಇನ್ನೊಂದು ಉಚಿತ. ಅದಕ್ಕೆ ಬಂದವರಿಗೆ ಗಿಫ್ಟ್ ಕೊಡ್ತಾರೆ. ನೀವೊಂದು 5,000 ರೂಪಾಯಿನಷ್ಟು ಸಾಮಾನು ಖರೀದಿ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ ಅನ್ನೋ, ಒಂದು ಕುಕ್ಕರ್ ಅನ್ನೋ ಅಥವಾ ಒಂದು ಯಾವುದೋ ಒಂದು ವಸ್ತುವನ್ನು ಉಚಿತ ಕೊಡಲಾಗುವುದು ಅಂತ ಬೋರ್ಡ್ ಹಾಕ್ತಾರೆ. ಹಾಗೆ ಇದೇನ್ ಮಾಡ್ತವೆ ಹೂವುಗಳು ತಮ್ಮ ಬಳಿಗೆ ಬರುವಂತ ಕೀಟಗಳಿಗೆ ಬಂದವರಿಗೆ ಆತಿಥ್ಯ, ಗೆಸ್ಟ್, ಅತಿಥಿ ದೇವೋಭವ, ಅವರಿಗೆ ಏನೋ ಒಂದಷ್ಟು ಮಧುವನ್ನ ಅಂದ್ರೆ ಜೇನನ್ನ, ಮಕರಂದವನ್ನ ಉತ್ಪತ್ತಿ ಮಾಡಿ ಅಲ್ಲಿ ಇಟ್ಟಿರ್ತವೆ. ಅವು ಬಂದು ಸಂಗ್ರಹ ಮಾಡ್ಕೊಂಡು ತಿನ್ನುತ್ತವೆ. ಅಷ್ಟೇ ಅಲ್ಲ, ವ್ಯಾಪಾರಸ್ಥರು ಹೆಂಗೆ ಮೋಸ ಮಾಡ್ತಾರೋ ಹಂಗೆ ಪ್ರಕೃತಿ ಕೂಡ ಈ ಕೀಟಗಳಿಗೆ ಕೆಲವು ಸಾರಿ ಮೋಸವನ್ನೂ ಕೂಡ ಮಾಡಿ ತನ್ನ ಈ ಕೆಲಸವನ್ನ ಮಾಡಿಸ್ಕೊಳುತ್ತೆ. ಇದ್ರ ಹಿಂದೆ ಹೇಳ್ತಾ ಹೋದ್ರೆ ದೊಡ್ಡ ಕಥೆಗಳೇ ಇದ್ದಾವೆ. ಅದ್ಭುತವಾದಂತಹ ಪ್ರಕೃತಿ, ಅದರ ರಹಸ್ಯಗಳು ಕೂಡ ಅದ್ಭುತ. ಒಟ್ಟಿನಲ್ಲಿ ಇಷ್ಟು ತಿಳ್ಕೊಳ್ಳೋಣ. ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಒಂದು ಹೂವಿನ ಪರಾಗಗಳು ಮತ್ತೊಂದು ಹೂವಿನ ಅಥವಾ ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದ್ರೆ ಅದನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅದೇ ಹೂವಿನ ಅಥವಾ ಅದೇ ಗಿಡದ ಪರಾಗಸ್ಪರ್ಶ ಕ್ರಿಯೆ ನಡೆಸುವ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಬೇರೆ ಗಿಡಕ್ಕೆ ಹೋದ್ರೆ ಅದು ಎಂಥದ್ದು ಹೇಳಿ? ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಇದ ನಂತರ ಏನಾಗುತ್ತೆ? ಪರಾಗ ಮೊಳಕೆ ಹೊಡೆದು ಗರ್ಭಧಾರಣೆ ಆಗುತ್ತೆ. ಗರ್ಭಧಾರಣೆ ಆದ್ಮೇಲೆ ಒಂದು ಭ್ರೂಣ ಉತ್ಪತ್ತಿ ಆಗುತ್ತೆ. ಭ್ರೂಣದ ಸುತ್ತ ಆಹಾರ ಸಂಗ್ರಹ ಆಗುತ್ತೆ. ಅದರ ಮೇಲೆ ಒಂದು ಪೊರೆ ಇರುತ್ತೆ, ಅದೇ ಬೀಜ. ಈ ಬೀಜ ಮುಂದೆ ಸಸ್ಯವಾಗಿ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ಈ ಒಂದು ವಿಚಾರವನ್ನು ಮುಂದಿಡ್ತಾ ಇದ್ದೀನಿ. ನಮಸ್ಕಾರ.